ಮಾಡುತ್ತಾನೆ ಮನೆಗೆ ಬಂದು ಬಹಳ ಚೇಷ್ಟೆಯ. ನೋಡು ನೋಡು ಒಂದೇಳ ಹೇಳ್ಬೇಕ ನಾವು. ಪಿಡಿದ ಸೇರಗ ಬಿಡನು ಇನ್ನು ಒಡನೆ ಆತನು, ಪಡೆಯಲಾರೆ ನಮ್ಮ ಇವನ ಹಾವಳಿ. ನಾನ್ ತಡೀಲಿಕ್ಕಾಗೋದೇ ಇಲ್ಲ, ತಡೆಯಲಾರೆ ನಮ್ಮ ಇವನ ಹಾವಳಿ. ನೋಡು ಎಷ್ಟ್ ಹೇಳಬೇಕು. ಒಬ್ಳಂತಾಳೆ, ನಿಮ್ ಮಗನನ್ನ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗು, ಭೂತಿಗೀತ್ ಹೊಕ್ಕದೆ ನೋಡು ಅಂತ. ಯಾಕೆ? ನನ್ ಮನೆಯೊಳಗೆ ಒಂದ್ ಕೊಡ ಹಾಲು ಕುಡ್ದ, ರಾಧಾಬಾಯಿ ಮನೆ ಅಲ್ಲಿ 2 ಕೊಡ ಹಾಲು ಕುಡ್ದ. ಏನು ಹೊಟ್ಟೆಗೆ ಭೂತನೋ ಏನದ? ಕಿಮಸ್ಯ ಭೂತಾನಿ ವಸಂತಿ ಕುಕ್ಷು. ವಾದಿರಾಜರು ಕೇಳಿದ್ರಂತೆ, ಅವನ ಹೊಟ್ಟೆಗೆ ಭೂತಗೀತೆ ಏನದ ಏನು ಅಂತ ಕೇಳಿದ್ರಂತೆ. ಆಗ ಯಶೋಧಾದೇವಿ ಅಲ್ಲೂ ಏನದನೋ ಯಾರಿಗೆ ಗೊತ್ತು, ಇದ್ರೂ ಇರ್ಬೋದು, ಎಂತಪ್ಪ ಅಂತ ಕೇಳಿದ್ರು. ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ. ಭೂತಗಳೇನಾದ್ರವ ಏನಂದ್ರೆ ಹೌದು. ವಾದಿರಾಜರು ಕಲ್ಪನಾತ್ಮಕವಾಗಿ ಕೊಟ್ಟರು, ಅದು ದೇವರ ವಿಷಯದಲ್ಲಿ ವಾಸ್ತವ. ಯಾಕೆ? ದೇವರ ಹೊಟ್ಟೆಯೊಳಗೆ ನಾವೆಲ್ಲ ಇದ್ದದ್ದು, ಭೂತಗಳೆಲ್ಲ ಎಲ್ಲೋ, ನಾವೆಲ್ಲ ಅಲ್ಲೇ ಇದ್ದೀವಿ. ಭೂತಾನಿ ವಸಂತಿ ಕುಕ್ಷೌ, ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ವಾದಿರಾಜರು ಸಾಹಿತ್ಯಿಕವಾಗಿ ಕಲ್ಪನೆ ಕೊಟ್ಟರು, ಅದು ಭಗವದ್ ವಿಷಯದಲ್ಲಿರೋ ಸತ್ಯ ವಾಸ್ತವ ಅನ್ನೋ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಇನ್ನೊಬ್ಬರು ಹೇಳಿದ್ರು, ಅಮ್ಮ ಯಶೋಧಾದೇವಿ, ನಿನ್ ಒಂದು ವಿಷಯ ಹೇಳ್ತೀನಿ, ನೀನು ನಿನ್ ಮಗನ ಬಗ್ಗೆ ಬಹಳ ಅಭಿಮಾನ ಮಾಡ್ತಾ ಇದ್ದಿ, ಮಾಡು. ಆದ್ರೆ ಒಂದಿಲ್ಲ ಒಂದು ದಿನ ನಿನಗೂ ಒಂದಿಲ್ಲ ಒಂದು ದಿವಸ ನಿನ್ ಮನೆಯೊಳಗೂ ಕಳತನ ಮಾಡ್ತಾನೆ, ಬಿಡೋದಿಲ್ಲ, ಇದು ನನಗೆ ಗೊತ್ತು, ಖಾತ್ರಿ ಇದೆ. ಅವತ್ತು ನನ್ನ ಮಾತು ನೆನೆಸ್ಕೊಳ್ತಿ, ತಪ್ಪಲಾರದೆ ಹೇಳ್ತೀನಿ, ಅವನನ್ನ ಯಾವ ಕಂಬಕ್ಕೂ ಕಟ್ಟಬೇಡ. ಯಾಕೆ? ನನ್ನ ಮನೆ ಚಪ್ರ ಉಳಿಸ್ಯಾನ ಅಂತ ಹೇಳಿದ್ದು. ನಾನು ಹೀಗೆ ಕಂಬಕ್ಕೆ ಕಟ್ಟಿದ್ದೆ, ಎಳ್ಕೊಂಡು ಹೋಗಿ ಚಪ್ರ ತೆಳಗೆ ಬೀಳಿಸಿದ್ದಾನೆ, ಆದ್ರಿಂದ ಈ ಮಾತು ನೆನಪಿಡು ಅಂತ. ಯಶೋಧ ಎಲ್ಲ ಏನ್ರಿ, ನನ್ನ ಕೂಸದ ಸಣ್ಣದದ, ಅದೇನು ಮಾಡ್ತದೆ ನಿಮಗೆ ಅಂತ. ಅಷ್ಟೆಲ್ಲ ಕಂಬ ಗಿಂಬ ಬೀಳಿಸ್ಲಿಕ್ಕೆ ಅವೇನು ಸಾಮಾನ್ಯ? ಏನು ಸಣ್ಣ ಕೂಸು, ಅಸಾಮಾನ್ಯ ನಿದ್ರೆ ಮಾಡಬಹುದಾಗಿತ್ತು. ಅಸಾಮಾನ್ಯ ಅಲ್ಲ, ಸಾಮಾನ್ಯ ಹುಡುಗನ ಏನ್ ಮಾಡ್ಲಿಕ್ಕೆ ಆಗ್ತದೆ? ಅವ್ವ ಇವತ್ ನೀ ಮಾತಾಡಬೇಡ, ನಿನ್ನ ಮನೆಯೊಳಗಾದ ಹೇಳು ಅಂತಂದು. ಕೃಷ್ಣ ಅಂದ, ಆಯ್ತಾಯ್ತು, ಇದು ಸುದ್ದಿ ಅದ ಅಂತ ಹೇಳಿ. ಒಬ್ಬ ಗೋಪಿಕಾಸ್ತ್ರೀ ಅಂದ್ಲು, ಕೃಷ್ಣನನ್ನ ನೋಡಿರ್ತೀನಿ ಒಂದು ಕೈ ಅಂತ ಹೇಳಿ ಅಂದ್ಲು. ಹೋಗ್ತಾ ಹೋಗ್ತಾ ಇರುವಾಗ ಸುತ್ತೆಲ್ಲ ಗಂಟೆ ಕಟ್ಟಿಟ್ಟಿದ್ಲ, ಒಳ್ಳೆ ಗಂಟೆಗಳ, ದೊಡ್ಡ 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 ಗಂಟೆ, ಅಲಾರಾಮ್ ಸಿಸ್ಟಮ್ ಈಗೆಲ್ಲ ಬೇಕಾದ ಬಂದಿದೆ. ಆ ಗಂಟಿನೇ ಕಟ್ಟಿದ್ಲು. ಕೃಷ್ಣ ಬಂದಾಕ್ಷಣ ಆ ಗಂಟೆ ದಂಡನ್ನ ಶಬ್ದ ಬರೋ ಹಾಗೆ ಮಾಡಿಟ್ಟಿದ್ಲು. ಗಂಟೆಗಳೆಲ್ಲ ಕೃಷ್ಣ ಒಳಗೆ ಕಾಲಿಟ್ಟಾಕ್ಷಣ ನಾಳಗಳನ್ನ ಬಾರಿಸ್ಬೇಕು ಅಂತ ತೊಡಗಿದ್ರೆ ಕೃಷ್ಣ ಕೈ ಮಾಡಿಬಿಟ್ಟು, ಜಗಚ್ಚೇಷ್ಟಕ ಸುಮ್ಮನೆ ಕೂಡು ಅಂತ ಹೇಳ್ಬಿಟ್ಟು ಗಂಟೆ ಕೂತು ಬಿಟ್ಟು ಗಪ್ಪ ಕೂತು. ಗೋಪಿಕಾ ಎಲ್ಲ ಆಕಿ ಅಂತೂ ಬರ್ಕೊಂಡ್ಬಿಟ್ಟಿದ್ಲ, ಗಂಟಿ ಬಾರಿಸಾಗ ಎದ್ರಾತು ಅಂತ. ಕೃಷ್ಣನ ಹುಡುಕಲಿಕ್ಕೆ ಗಂಟಿ ಬರೆ ಕಟ್ಟಿ ಆಮೇಲೆ ಗಂಟಿ ಬಾರಿಸಿದಾಗ ಎದ್ದು ಕೃಷ್ಣ ಸಿಗ್ತಾನೆ. ಹಿಂಗೆಲ್ಲ ಇಲ್ಲ, ಗಂಟಿ ಬಾರಿಸ್ಲಿ ಬಾರಿಸ್ಲಿ ಇಲ್ಲಿ ಕಣ್ಣು ತಕೊಂಡೇ ಕೂತಿರ್ಬೇಕು. ಯಾವಾಗ ಗಂಟಿ ಬಾರಿಸಾಗ ಎಚ್ಚರ ಆಗ್ತಾ ಅಂತ ಕಣ್ಣು ತೆಗೆದ್ರಾಗ ಎಲ್ಲ ಮುಗಿದೋಗ್ಬಿಟ್ಟಿರ್ತದೆ, ಕಡಿಮೆ ಮಂಗಳಾಗ್ತಿರ್ತದ ಬೆಳ್ಳಕ್ಕ. ಅದಕ್ಕಾಗಿ ಏನು ಗೊತ್ತಾಗ್ತಿರಂಗಿಲ್ಲ. ಅದಕ್ಕಾಗಿ ಯಾವಾಗಲೂ ಎಚ್ಚರಿಕೆ ಕೂತಿರ್ಬೇಕು. ಇವಳು ಮನಕೊಂಡ್ಬಿಟ್ಟಿದ್ದು, ಕೃಷ್ಣ ಬಂದಾಗ ನೋಡೋಣ. ಇವ್ ಕೃಷ್ಣ ಬಂದ, ಗಂಟಿಗೆಲ್ಲ ನಿಲ್ಲಿಸ್ಬಿಟ್ಟಿದ್ದ, ಗೋಪಾಲಕರಿಗೆಲ್ಲ ಕರೆದ, ಮುದ್ದಿ ಮುದ್ದಿ ಬೆಣ್ಣೆ ಕೊಟ್ಟ, ತಗೊಳ್ರಿ ಹೋಗಿ ನಡೀರಿ ಅಂತ ಹೇಳಿ. ಅವಕ್ಕೇನ್ರಿ ದಿನಾ ಮೇಜವಾನ್, ಅವರಿಗೆ ದಿನ ಒಂದ ಮೊಸರು ಹಾಲು ಬೆಣ್ಣೆ ತುಪ್ಪ ನಿತ್ಯೆಲ್ಲ ಗುಂಡು ಗುಂಡು ಗೋಪಾಲಕರೆಲ್ಲರೂ ತಯಾರಾಗಿ ಬಿಟ್ಟಿದ್ರು. ಕೃಷ್ಣ ಕೊಡವ ಅವ್ರ ದಿನ, ಅವ್ರಿಗೇನು ಸಮಸ್ಯೆ ಇಲ್ಲೇ ಇಲ್ಲ. ಎಲ್ಲಾ ಮುಗಿತೀನಿ, ಮನೆಯಾಗಿನ ಬೆಣ್ಣೆನೆ ಮುಗಿದ ಮೇಲೆ ಉಳಿತೀನು. ಕಡೆಗೊಂದು ಮುದ್ದಿ ಉಳಿದಿತ್ತು, ಕೃಷ್ಣ ಬಾಯಾಗ ಹಾಕೊಂಡ ಗಂಟಿ ದಂಡಂಡಂಗನ ಬಾರಿತು. ಕೃಷ್ಣ ಜಿಗಿನ ಹೊರಗೆ ಹೋಗ್ಬಿಟ್ಟ, ನಿಮ್ಮನ್ನ ಆಮೇಲೆ ನೋಡ್ಕೋತೀನಿ ಅಂತ ಹೇಳಿ. ಆಮೇಲೆ ಆಕೆ ಎದ್ದು ಬರುದ್ರೊಳಗೆ ನೋಡ್ತಾಳ, ಗಂಟಿ ಬಾರಿಸಿದ್ದು ಅಷ್ಟೇ ಖರೆ ಆಯ್ತು, ಗಡಿಗೆ ಮಾತ್ರ ಖಾಲಿ ಆಗಿತ್ತು. ಗಂಟಿ ಮ್ಯಾಲ ಸಿಟ್ಟು ಬಂತವಳು. ನಾನು ಇವಾಗ ಕೃಷ್ಣ ಬಂದಾಗ ಬಾರಿಸು ಅಂತ ಹೇಳಿದ್ದೆ, ಓಡಿ ಹೋದ ಮೇಲೆ ಬಾರಿಸಿರಲ್ಲ. ಮೂರ್ಖರಾಗಿ ಎಲ್ಲಾ ಗಂಟೆಗಳು ಕಿತ್ತು ಹೊರಗೆ ಹೋಗೋದ್ ಬಿಟ್ಟ, ಎಲ್ಲ ಹೊರಗೆ ಹೋಗೋದ್ ಬಿಟ್ಟಿದ್ದು. ಕೃಷ್ಣ ಆಮೇಲೆ ಅವು ಹೊರಗೆ ಬಿದ್ದ ಗಂಟಿಗೆ ಹೇಳಿದ, ಹೇಳಿದ್ದಿಲ್ಲ, ಸುಳ್ಳೆ ಬಾರಿಸಿದ್ರಿ ಹೊರಗೆ ಬಿದ್ರಿ, ಅಲ್ಲೇ ಇದ್ರೆ ಮನೆಯಾಗರೆ ಗಂಟಿ ಬರ್ಕೊಂಡು ಕೂಡ್ತಿದ್ರಿ, ಇಲ್ಲಿ ಹೊರಗೆ ಬೀಳುವಂತ ಪರಿಸ್ಥಿತಿ ಬಂತು. ಯಾಕೆ? ಅದಕ್ಕೆ ಗಂಟೆ ಅಂತಂತೆ. ಏನ್ ಮಾಡ್ಲಿ, ನಾವು ನೈವೇದ್ಯದ ಕಾಲದಾಗ ಬಾರಿಸ್ಬೇಕು ಅಂತ ವೇದ ಹೇಳಿದೆ, ಅದಕ್ಕೆ ನಾವು ಬಾರಿಸಿದ್ವಿ. ನಮ್ದೇನ್ ತಪ್ಪದ? ನೀ ನೈವೇದ್ಯ ಕಡಿಗೆ ಮೊದಲಿಗೆ ಬಾರಿಸಿದ್ದಿಲ್ಲ, ಕಡಿಗೆ ಬಾರಿಸಿದ್ದೀವಿ. ಅದಕ್ಕೆ ಕೃಷ್ಣ ಅಂತ. ಹಂಗಾದ್ರೆ ಆ ಚಲೋ ಆಯ್ತು, ನಾ ಎಲ್ಲಿ ಬಾರಿಸ್ ಅಂತ ಹೇಳ್ತೇನೆ ಅಲ್ಲೇ ಬಾರಿಸ್ರಿ, ನಿನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಆ ಗಂಟೆಗಳನ್ನ ತಗೊಂಡು ಎಲ್ಲ ಮನೆಗೆ ಬಂದಿಟ್ಟಂತೆ. ಯಶೋಧಾದೇವಿ ಮನೆಯೊಳಗಿಟ್ಟಾಗ ಆ ಗಂಟೆಗಳಿಗೆಲ್ಲ ಹೇಳಿದ್ದ, ನಾನ್ ಮನೆಯೊಳಗೆ ಬಂದಾಗ ಒಂದೇ ಸಲ ಗಂಟಿ ಬಾರಿಸ್ಬೇಕು, ಯಶೋದಾಗ ಅಷ್ಟು ಒಂದ್ಸಲ ಬಂದದ್ದು ಗೊತ್ತಾರ ಸಾಕು, ನಾ ಬೆಣ್ಣಿ ತಿನ್ನುವೇಳಕ್ಕೆ ಒಂದು ಸಲ ಬಾರಿಸುವಂಗಿಲ್ಲ ಅಂತ ಮನೆಯಾಗಿನ ಗಂಟೆಗಳಿಗೆ ಶಾಂತ ಕೂತ್ ಬಿಟ್ಟಿದ್ದು. ಆ ನಾನೆಲ್ಲ ಏನೋ ಕೆಲಸ ಮಾಡದಿದ್ದಾಗೆ ಕೂತಿದ್ದು ಅಂತ ಕಲ್ಪನೆಯನ್ನ ವಾದಿರಾಜರು ಇನ್ನೊಬ್ಬ ಕವಿ ಕೊಡ್ತಾನೆ. ಹೀಗೆ ಒಂದೇ ಎರಡೇ, ಒಬ್ಬ ಗೋಪಿಕಾಸ್ತ್ರೀ ಅನ್ನಂತೆ ಓಡ್ಕೋದವಲ್ಲ ಅಂತ ಗೋಣಿ ಚೀರು ತಗೊಂಡ್ಬಲ್ಲವು, ಕೃಷ್ಣನ ಒಳಗ ತುರುಕಿ ಹಾಕಿ ಕಟ್ಟಿ ಒಳಗೆ ತಗೊಂಡು ಬಂದಿಲ್ಲ. ಯಶೋಧಾದೇವಿ ವಜ್ಜ ಆಗಿತ್ತದು.
ಯಶೋಧಾದೇವಿ ಅಂತ ಹೊದರ್ಕೋತ ಬಂದ್ಲಂತೆ. ಏನ್ ತಂದಿ ಅಂತ ಕೇಳಿದ್ಲು. ದೀಪಾವಳಿ ಹತ್ರ ಬಂದದ, ಭಾಂಡಿ ಗಿಂಡಿ ಏನ್ ತಂದಿ ಏನು ಅಂತ ಕೇಳಿದ್ಲು. ಇಲ್ಲ ಭಾರಿ ದೊಡ್ಡ ಆಶ್ಚರ್ಯದ ವಿಷಯ ಇದೆ, ಬಾ ನೀನು ನೋಡ್ಲಿಕ್ಕೆ ಅಂತ ಅಂದ. ಯಶೋಧಾದೇವಿ ಪಾಪ ಬಂದು ಕೂತ್ಲು, ಬಾಯಿ ಬೆಚ್ಚಿದ ಅಂತೆ. ಬಾಯಿ ಬೆಚ್ಚಿದ ಕ್ಷಣ ಆಕೆ ಗಂಡೆ ಅದರಿಂದ ಹೊರಬಿದ್ದಂತೆ. ಆಕೆ ಅಂತ ನೀವೇ ಕೂತೀರಿ ಅಂತ ಕೇಳಿದಂತೆ. ಅವ ಅಂದ, ನೀ ಯಾಕೆ ನನ್ನ ಕಟ್ಟಿದಿ ಅಂತ. ನಾ ಮನೆಯಾಗೆ ಕೂತಿದ್ದಿ, ಇಲ್ಲಿ ಯಾವಾಗ ಬಂದು ನನಗೆ ಗೊತ್ತಿಲ್ಲ, ನೀನ್ ನನ್ನೇ ಕಟ್ಕೊಂಡು ಹೊತ್ಕೊಳ್ತೀನಿ ಹೇಳಿಗತಿ ಅಂತ ಅವ. ಕಡೆಗೆ ಯಶೋಧಾದೇವಿಗೆ ಏನಾಯ್ತೋ ಗೊತ್ತಾಗಲಿಲ್ಲ. ಏನ್ ಮಾಡಿದೆ ಅಂತ ಕೇಳ. ಇಲ್ಲೊಂದೇನೋ ಬ್ಯಾರೆ ಇಟ್ಕೊಂಡಿದ್ದೆ, ಖರೀ ಯಾವಾಗ ಬಂದ್ರು ಏನಾಯ್ತೋ ಗೊತ್ತಿಲ್ಲ, ಸೀರೆ ಅದ್ಲಾ ಬದ್ಲಾಗೇನೆ ನೋಡೋಣ ಅಂತಂದಂದು. ಮನೆಗೆ ಹೋಗಿ ನೋಡ್ತಾಳೆ, ಅಲ್ಲೆಲ್ಲಿ ಕೃಷ್ಣ ಎಲ್ಲ ಬರ್ತಿಲ್ಲ. ಅದಕ್ಕೆ ಕೃಷ್ಣ ಯಶೋಧಾನ ಹಿಂದೆ ನಿಂತಿದ್ದಂತ. ಕಟ್ಟುವುದು ಯಾರನ್ನು ಅಲ್ರಿ, ಯಾರೋ ಜಾದೂಗಾರ ಇರ್ತಾರ, ತಾನೇ ಕಟ್ಸುವತಾನ ಇನ್ನೊಬ್ರನ್ನ ಎಬ್ಬಿಸ್ತಾನ. ಅಲ್ಲಿ ಇವ ಜಗತ್ತಿನ ಜಾದೂಗಾರ, ಇವನಿಗೇನ್ರಿ ದಾಡಿ. ಯಾರನ್ನೋ ಕಟ್ಟಿಸ್ತಾರೆ, ಕೃಷ್ಣನ್ ಕಟ್ಟಿಸಿದ್ರೆ ಅವ ಅಲ್ಲಿ ಉಳಿಬೇಕಾ? ಅವನು ಉಳಿಯಲಾರ್ದೇನೆ ಇನ್ನೊಬ್ಬರನ್ನ ಅಲ್ಲಿ ನಿಲ್ಲಿಸಿದ, ಅವಳಿಗೆ ಶಿಕ್ಷೆ ಕೊಡೋ ಹಾಗೆ ಮಾಡ್ತಾನೆ. ಹೀಗೆ ಜಗತ್ತನ್ನೇ ಮಂತ್ರವಾದಿ ಅಂತೆ ಪರಮಾತ್ಮ ಮಾಡಿದ ಮಹಾಮಂತ್ರವಾದಿ ಇವನು ಅಂತ ಒಂದು ಕಡೆ ಕಲ್ಪನೆ ಕೊಡ್ತಾರೆ. ಕಸ್ತ್ವಂ ಕೃಷ್ಣಮವೇಹಿ ಮಾಂ ಕಿಮಿಹತೆ ಮನ್ಮಂದಿರ ಆಶಂಕಯ ಯುಕ್ತ ಕಿಂ ನವನೀತ ಭಾಜನ ಪುಟೆ ನಸ್ತತ್ವಯ ಶ್ರೀಪದೇ. ಪರಮಾತ್ಮನಿಗೆ ಒಂದೊಂದು ಘಟನೆಗಳನ್ನು ಹೇಳ್ತಾರೆ. ಕೃಷ್ಣ ಕ್ವಾಸಿ ಕರೋಜಿ ಕಿಂ ಪಿತರತಿ ಆಕರಣ್ಯ ಮಾತುರ್ವಚಃ ಸಾಶಂಕಂ ನವನೀತ ಚೌರ್ಯ ವಿರತಃ ವಿಶ್ರಮ್ಯತಾಮಬ್ರವೀತ್. ಮಾತಃ ಕಂಕಣ ಪದ್ಮರಾಗಮಹಸಾ ಪಾಣಿರ್ಮಮಾತಪ್ಯತೆ ತೇನಾಯಂ ನವನೀತ ಭಾಂಡ ವಿವರೆ ವಿನ್ಯಸ್ಯ ನಿರ್ವಾಪಿತಃ. ಯಶೋಧಾದೇವಿ ಮನೆಯೊಳಗೆ ಕೃಷ್ಣ ಬಂದಿದ್ದ, ಕಾಲಿನ ಗೆಜ್ಜೆಗಳನ್ನು ಹಾಕೊಂಡಿದ್ದ. ಗೆಜ್ಜೆ ಲಟ್ಟು ಗೆಜ್ಜೆ ಹಾಕಿಟ್ಟಿದ್ದಂತೆ. ಕೃಷ್ಣ ಬಂದಾಕ್ಷಣ ಎಲ್ಲಿ ಬಂದಾನಂತ ಗೊತ್ತಾವೆ, ಯಾವ ಮನೆಯಾಗಿದ್ದಾರ ಗೊತ್ತಾವೆ. ಇವು ಅಲಾರಾಮ್ ಸಿಸ್ಟಮ್ ಇದ್ದಾಗ ಯಾವ ಮನೆ ಕೃಷ್ಣ ಓಡಾಡ್ತಾನ, ಅದು ಗಡಿಗೆ ಮನೆಗಿದ್ದಾನೋ ಅಡಿಗೆ ಮನೆಗಿದ್ದಾನೋ ಅಂತ. ಗಡಿಗೆ ಮನೆಗಿದ್ರೆ ನಾ ಎದುರಿಗೆ ಇರ್ಬೇಕು, ಅಡಿಗೆ ಮನೆಗಿದ್ರೆ ಒಂದೆರಡು ಉಂಡಿ ತಿನ್ಕೊಂಡು ಹೋಗಿ ಗಪ್ ಕುಡ್ದಿಲ್ಲಕ್ಕೆ. ಆದ್ರೆ ಬೆಣ್ಣೆ ಹಾಲು ಮೊಸರು ಯಾಕೋ ಏನೋ ಗೊತ್ತಿಲ್ಲ, ಬೆಣ್ಣೆ ಹಾಲು ಮೊಸರಿಗೆ ಎಲ್ಲ ಮೋಹ ಬಾಳ. ಯಾಕೆ ಗೊತ್ತಾಗೋದಿಲ್ಲ. 42 ರೂಪಾಯಿ ಹಾಲು ಮತ್ತೆ ಅದಕ್ಕೆ ಬೆಣ್ಣಿಗೆ ಎಷ್ಟು ಕಿಮ್ಮತ್ ಇರ್ಲಿಕ್ಕೆ 300-400 ರೂಪಾಯಿ ಬೆಣ್ಣೆ ಆಗಿರ್ತದ. ಎಲ್ಲದಕ್ಕೂ ಮೋಹ ಹುಟ್ಟುವುದೇ. ಅದರೊಳಗೆ ಸ್ತ್ರೀಯರಿಗೆ ಯಾವ ಕೃಷ್ಣ ಎದುರಿಗೆ ಹಾಲು ಕುಡಿತಾ ಇರುವಾಗ ಯಶೋಧಾದೇವಿ ಹೇಳಿದಂತ, ಹಾಲು ಕುಡ್ಕೋತೀರು, ನಾವು ಒಂದು ನಿಮಿಷ ಹಾಲು ಇಳಿಸಿ ಬರ್ತೀನಿ. ಕೃಷ್ಣ ಅಂತ ನಾನು ಕುಡಿಯೋ ಹಾಲಕ್ಕಿಂತ ಈ ಒಲಿ ಮೇಲೆ ಹಾಲು ದೊಡ್ಡದೇನು, ಬಾರೆ ಬಾ ಅಂತ ಲಟ್ಟು ಗಡಿಗೆ ಇಟ್ಟಿದ್ಲಂತ ಹಾಕಿ ಕಲ್ಲ ತಗೊಂಡು ಹೊಡೆದೇ ಬಿಟ್ಟಿದ್ದ. ಅದಕ್ಕೆ ದೇವರ ಎದುರಿಗೆ ಎಂದೂ ಕೂಡ ಹಾಲು ಕಾಯಿಸುವ ಜವಾಬ್ದಾರಿ ತಗೊಳ್ಳಿಲ್ಲಂತ. ಅದಕ್ಕೆ ಶ್ರೀಪಾದರಾಜನ ಸ್ಮರಣೆ ಮಾಡಿದ್ರೆ ಉಕ್ಕು ಹಾಲು ಕೆಳಗೆ ಇಳಿತದ. ಯಾಕೆ ಅಂದ್ರೆ ಶ್ರೀಪಾದರಾಜ ಅಂತ ಅಂದ್ಬಿಟ್ರೆ ಉಕ್ಕು ಹಾಲು ಕೆಳಗೆ ಇಳಿತದಂತೆ. ಯಾಕಂದ್ರೆ ಕೃಷ್ಣನನ್ನು ಕೆಳಗೆ ಇಳಿಸಿದವರು ಅವರು ಶ್ರೀಪಾದರಾಜರಂತ. ಅದಕ್ಕೆ ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಕು ಅಂತ. ಆದ್ರೆ ಕೃಷ್ಣನನ್ನು ಎದುರಿಗೆ ಕೂಡಿಸಿಕೊಂಡು ಆ ತರಹ ನಾವು ಯಶೋಧಾದೇವಿಯನ್ನು ಮಾಡ್ತಾ ಇದ್ಲು. ಒಂದು ದಿವಸ ಕೃಷ್ಣ ಯಶೋಧೆಗೆ ಗೊತ್ತಾಗದೆ ಇದ್ದ ಹಾಗೆ ಮನೆಗೆ ಬಂದು ಗೆಜ್ಜೆ ಸಪ್ಪಳ ಅವಳಿಗೆ ಕೇಳಿಸ್ತು, ಮಾಯವಾಗಿಬಿಡ್ತು ಒಮ್ಮೆ. ಯಶೋಧೆ ಕೃಷ್ಣ ಬಂದಂಗ ಅವಳಿಗೆ ಗೆಜ್ಜೆ ಸಪ್ಪಳದಿಂದ ಅನರ್ಥ ಆಗಿರ್ತಿದ್ಲು. ಕೃಷ್ಣ ಅಂತ ಕರೆದ್ಲಂತ. ಗೊತ್ತಾಗ್ಬಿಡ್ತು ಕೃಷ್ಣ ಮನೆಯೊಳಗೆ ಇದ್ದಾನ ಅಂತ. ಅವಳಿಗೆ ಗೊತ್ತಾಗಿ ಓಡ್ಕೋದೇ ಬಂದ್ಲು. ಕೃಷ್ಣ ಕ್ವಾಸಿ ಎಲ್ಲಿದ್ದಿ, ಕಿಂ ಕರೋಶಿ ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದ್ಲು. ಕೃಷ್ಣ ಹತ್ರ ಕೈ ಹಾಕಿ ಬಿಟ್ಟಿದ್ದ. ಏನ್ ಮಾಡುದು, ಕೈ ಹಾಕಿದ್ದಿಲ್ಲ ಅಂದ್ರೆ ಸುಮ್ಮನೆ ಸ್ವಲ್ಪ ವಾಕಿಂಗ್ ಮಾಡಿದಾಗ ಏನಾರು ಹೇಳ್ಬೋದಾಗಿತ್ತು. ಕೈ ಹಾಕ್ಯಾನ, ಕೈ ಬೆಣ್ಣೆ ಹಚ್ಚಿದ, ಒರೆಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಅಕ್ಕಿ ಧ್ವನಿ ಹತ್ರ ಕೇಳಿಸ್ಲಿಕ್ಕೆ ಏನ್ ಮಾಡುವ ಅವಸ್ಥೆ ಇದ್ದಿದ್ದಿಲ್ಲ. ಕೈ ಹಾಕಿಬಿಟ್ಟ. ಇಸ್ಕೊಂಡ ಮೇಲೆ ಮಳಿ ಅಂಜಿಕೆ ಹಾಕಂತ. ಹಾಗೆ ಶ್ರೀಕೃಷ್ಣ ಕೈ ಹಾಕಿ ಕೂತಿದ್ದಾನೆ. ಏನ್ ಮಾಡ್ತಾ ಇದ್ದಿ, ಬೆಣ್ಣೆ ಕಳತನ ಮಾಡ್ತಾ ಇದ್ದೀನು ಅಂತ ಕೇಳಿದ. ಇಲ್ಲಮ್ಮ ಅವಶ್ಯ ನಾನು ಹೇಳ್ತೀನಿ ಕೇಳಿಲ್ಲ, ಪೂರ್ಣ ಕೇಳೋದಂತಾನು. ನಾನು ಬೆಣ್ಣೆ ಕಳತನ ಮಾಡಿಯೇ ಇಲ್ಲ. ಯಾಕೆ ಮತ್ತೆ ಬೆಣ್ಣೆ ಕೈಯಾಗೆ ಇಟ್ಕೊಂಡು ಕೂತಿ ಬೆಣ್ಣೆ ಕಳತನ ಮಾಡಿಲ್ಲ ಅಂತಂತೀಯಲ್ಲ, ನಾ ಬರ್ತೀನಿ ಅಂತ ಹೇಳಿ ತಿನ್ಲಾರ್ದೆ ಕೂತಿ ಅಂತ ತಾಯಿ ಹೇಳಿದ್ರೆ ಅವನಂತಾನೆ, ಮಾತಃ ಕಂಕಣ ಪದ್ಮರಾಗಮಹಸಾ ಪಾಣಿರ್ಮಮಾತಪ್ಯತೆ. ನಿನಗೆ 1000 ಸಲ ಹೇಳಿನಿ, ಮನ್ಯಾಗ ಬೇಕಾದಟ್ಟು ನಿಮ್ ತವ್ರ ಮನೆ ಕಂಕಣ ನನಗೆ ಹಾಕಿಟ್ಟಿ, ನೀ ಹಾಕೋ ಅದ್ರ ಬೇಕಾದಟ್ಟು ಕೆಲಸ ಮಾಡ್ತಿ, ನನಗೆ ಈ ಕಂಕಣ ಹಾಕ್ಬೇಡ. ಪದ್ಮರಾಗಮಣಿ ಕಂಕಣ ಇತ್ತದು. ಪದ್ಮರಾಗಮಣಿ ಕೈ ಮೇಲೆ ಹಾಕೊಂಡ್ರೆ ಅದು ಭಯಂಕರ ಸೂರ್ಯನ ಬಿಸಿಲಿನೊಳಗೆ ಭಯಂಕರ ಬಿಸಿಲಿನಿಂದ ಕಾವಾಗಿಬಿಡ್ತದೆ, ಸುಟ್ಟು ಹೋಗ್ತದೆ ಕೈ. ಅಷ್ಟು ಪದ್ಮರಾಗಮಣಿ ಕೆಂಪಮಣಿ ಇದು. ಆ ಪದ್ಮರಾಗಮಣಿ ಕಂಕಣ ಹಾಕಿ 10 ಸಲ ಹೇಳಿನಿ ಬೇಡ ಅಂತ. ಕೈ ಸುಟ್ಟೋರಿಗತ್ತಿತ್ತು ಬಂದು ಇಲ್ಲಿ ತಂಪಾಗ್ಲಿ ಅಂತ ಹೇಳಿ ಮಜ್ಜಿಗೆ ಕೈ ಹಾಕೊಂಡು ಕೂತೀನಿ ಅಂತ ಹೇಳ.